ಪೂವೆ ಕೃಷ್ಣ ಅಂದ್ಬಿಟ್ಟು ಒಬ್ಬ ಡೈಲಾಗ್ ರೈಟ್ರು, ಸ್ಟೋರಿ ರೈಟ್ರು. ಅವನು ಕತೆ ಬರೆದಿದ್ದು. ಕತೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹೀರೋ ಡ್ಯೂಯಲ್ ರೋಲು. ರಾಜ್ಕುಮಾರ್ ಸರ್ ಕರೆದು ಭಾರ್ಗವ್ ಅಂದರು, ಸರ್ ಬನ್ನಿ ಇಲ್ಲಿ ಅಂದರು. ಸರಿ ಹೋದ. ಏನು ಸರ್ ಅಂದರು, ಇದು ಹಾಡುಗಳನ್ನ ಜಯರಾಮ್ ಮಾಸ್ಟರ್ ನಾನು ಇಬ್ಬರು ಕೇಳೋದು. ಹಾಡು ಸುಮಾರಾಗಿದೆ, ಬೇರೆ ಹಾಡು ರೆಕಾರ್ಡ್ ಮಾಡಿಬಿಟ್ಟು ಶೂಟಿಂಗ್ ಮಾಡೋಣ ಅಂತೀನಿ. ಒಂದೇನಾಯ್ತು ಅಂದರೆ, ಈ ಪಿಕ್ಚರ್ ಶೂಟಿಂಗ್ ಟೈಮಲ್ಲೆಲ್ಲ ಇವರು ಭಾರತೀಯನು ಕೂಡ ಐ ಥಿಂಕ್ ಏನು ಮಂತ್ರಿ ಮಗಳು ಏನೋ ಒಂದು ದೊಡ್ಡದು ಇದು, ಅವರು ಕೂಡ ಕುದುರೆ ಗಾಡಿಲೇ ಸಾರೋಟಲ್ಲೇ ಬರ್ತಾ ಇದ್ದಿದ್ದೇನೆ. ಬಂಡೀಪುರದ ಫಾರೆಸ್ಟ್ಗಳೆಲ್ಲ ಇದೆಯಲ್ಲ, ಬಂಡೀಪುರದ ಫಾರೆಸ್ಟ್ ಅಲ್ಲೆಲ್ಲ ಶೂಟಿಂಗ್ ಅಲ್ಲಿ ಅದು ಪಿಕ್ಚರ್ದು. ಆಮೇಲೆ ಹಿಮದ್ಗಿರಿ, ಈಗ ಗೋಪಾಲಸ್ವಾಮಿ ಬೆಟ್ಟ ಇದೆ, ಹಿಮದ್ಗಿರಿ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಅಲ್ಲೂ ಕೂಡ ಶೂಟಿಂಗೇನೆ. ಸೊ ಅವೆಲ್ಲ ಶೂಟಿಂಗ್ ಮಾಡ್ತಾ ಇದ್ದದ್ದು. ಒಂದ್ಸತಿ ಹಿಮದ್ಗಿರಿ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನಂತ ಹೇಳಿದ್ರೆ, ಒಂದು ಹಾಡು ಪಿಕ್ಚರೈಸೇಷನ್ನು. ಆ ಹಾಡು ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಶುರು ಮಾಡಬೇಕು. ರಾಜ್ಕುಮಾರ್ ಸಾರು, ಭಾರತಿ, ಅದಕ್ಕೆ ಡ್ಯಾನ್ಸ್ ಮಾಸ್ಟ್ರು ಇವರು ನಮ್ಮ ಉಡುಪಿ ಜಯರಾಮು, ಆಮೇಲೆ ಜೊತೆಗೆ ದೇವಿ ಅವರು. ಈಗೆಲ್ಲ ಸಾಂಗ್ ಮೊದಲು ಹೀರೋಗಳೆಲ್ಲ ಓಕೆ ಮಾಡೋಕೆ ಇವತ್ತಿನ ದಿವಸಕ್ಕೆ. ಅವತ್ತಿನ ದಿವಸ ಅವೆಲ್ಲ ಏನಿಲ್ಲ, ನೇರ ಸಾಂಗ್ ರೆಕಾರ್ಡ್ ಆಗ್ಬಿಡೋದು, ಆಮೇಲೆ ಅಲ್ಲಿ ಬಂದು ಶೂಟಿಂಗಲ್ಲೇ ಅವ್ರ ಸಾಂಗ್ ಕೇಳಬೇಕು. ಆ ಥರ ಅವತ್ತು ಇದ್ದಿದ್ದು. ಸೊ ಈ ಸಾಂಗು ಅದೆಲ್ಲ ಅವತ್ತೇನು ಅಂದರೆ, ಐ ಥಿಂಕ್ ಜಯರಾಮ್ ಸಾರು ಕೂಡ ಆ ಸಾಂಗ್ ಕೇಳಿಲ್ಲ ಅಂತ ಕಾಣಿಸುತ್ತೆ. ಅವ್ರಿಗೆ ಮೊದಲು ಕೊಟ್ಬಿಡ್ತೀವಿ ಟೇಪ್ ಕೊಟ್ಟರೆ ಡ್ಯಾನ್ಸ್ ಗೀನ್ಸ್ ಇತ್ತು ಅಂದರೆ ಅವ್ರು ಕಂಪೋಸ್ ಮಾಡ್ಕೊಂಬಂದ್ಬಿಡ್ತಾರೆ. ಆಮೇಲೆ ಕಂಪೋಸ್ ಮಾಡ್ಕೊಂಬಂದಿದ್ದು ಏನಿರುತ್ತೋ ಅದನ್ನು ಕಲಾವಿದರುಗಳು ಹೇಳಿಬಿಟ್ಟು ಶೂಟಿಂಗ್ ಮಾಡ್ತಾ ಇತ್ತು. ಸೊ ಅವರು ಅವತ್ತಿನ ದಿವಸ ಈ ಹಾಡು ಕೇಳಿದ್ರೆ ಅವ್ರಿಗೆ ಏನಾಯ್ತು, ಏನು ಕಥೆನೋ, ಪಕ್ಕದಲ್ಲಿ ರಾಜ್ಕುಮಾರ್ ಸರ್ ಕೂಡ ಇದ್ರು. ಹಾಡು ಕೇಳಿದ್ರು, ಇಬ್ಬರು ಕೇಳಿದ್ಮೇಲೆ ಹೇಗಿದೆ ಅಂತ ಕೇಳಿದ್ರು. ಇಲ್ಲ, ಹಾಡು ಸುಮಾರಾಗಿದೆ, ಏನು ಮಾಡೋಣ ಅಂತ ಕೇಳಿದ್ರು. ಅದಕ್ಕೆ ಜಯರಾಮ್ ಮಾಸ್ಟರ್ ಇದ್ದವರು, ಬೇರೆ ಸಾಂಗ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ರೆ ಬೆಟರ್ ಆಗಿರುತ್ತೆ, ಈ ಸಾಂಗ್ ಬೇಡ ಅಂತಂದ್ರು. ಅವರಿಬ್ಬರು ಅಲ್ಲಿ ಮಾತಾಡ್ಕೊತಾ ಇದ್ದಾರೆ ದೂರದಲ್ಲಿ. ನಾನು ಇಲ್ಲಿದ್ದೆ, ಮುನ್ಸೂರ್ ಜೊತೆ ಇದ್ದೆ ನಾನು. ಆಮೇಲೆ ನನ್ನ ರಾಜ್ಕುಮಾರ್ ಸರ್ ಕರೆದು ಭಾರ್ಗವ್ ಅಂದರು, ಸರ್ ಬನ್ನಿ ಇಲ್ಲಿ ಅಂದರು. ಸರಿ ಹೋದ. ಏನು ಸರ್ ಅಂದರು, ಇದು ಹಾಡುಗಳನ್ನ ಜಯರಾಮ್ ಮಾಸ್ಟರ್ ನಾನು ಇಬ್ಬರು ಕೇಳೋದು. ಹಾಡು ಸುಮಾರಾಗಿದೆ, ಬೇರೆ ಹಾಡು ರೆಕಾರ್ಡ್ ಮಾಡಿಬಿಟ್ಟು ಶೂಟಿಂಗ್ ಮಾಡೋಣ ಅಂತೀನಿ. ಏನೋ ಅವ್ರು ಟ್ಯೂನ್ ಹಿಡಿಸ್ಲಿಲ್ಲ. ಹಾಕಿದ್ದೆ ಅದು ಉದಯಶಂಕರ? ಇಲ್ಲ, ಅದು ಬರೆದಿದ್ದು ಹುಣಸೂರು, ಸಂಗೀತ ಸತ್ಯಮು. ಸೊ ಲಿರಿಕ್ ಇಷ್ಟ ಆಗಿಲ್ಲ, ಮ್ಯೂಸಿಕ್ ಸಾಂಗೇ ಚೆನ್ನಾಗಿಲ್ಲ ಅಂದ್ಬಿಟ್ರು. ಸರಿ ಏನ್ ಮಾಡೋದು, ಇದನ್ನ ಹೆಂಗೆ ಹೇಳೋದು, ಡೈರೆಕ್ಟರ್ ಹೇಳ್ಬಿಟ್ಟು ಬೇರೆ ಮಾಡೋಣ ಹಾಡನ್ನ ಅಂದ್ರು. ನಮ್ಗೆ ಅಷ್ಟೇ ಕೆಲಸ ತಾನೆ, ಅಸೋಸಿಯೇಟ್ ಡೈರೆಕ್ಟರ್ಗೆ ಏನು ಹೇಳ್ತಾರೋ ಕಲಾವಿದರು ಅದನ್ನೇ ಹೋಗಿ ಅಲ್ಲಿ ಹೇಳಬೇಕು. ಸೊ ನಾನು ಹೋಗಿ ಕೇಳಿದ್ರು, ಏನು ಅಂತಂತೆ. ಈ ಥರ ಈ ಹಾಡು ಸುಮಾರಾಗಿದೆಯಂತೆ, ಅದಕ್ಕೋಸ್ಕರ ಬೇರೆ ಹಾಡು ರೆಕಾರ್ಡ್ ಮಾಡಿಬಿಟ್ಟು ಶೂಟಿಂಗ್ ಮಾಡೋಣ, ಇವತ್ತು ಬೇಡ, ಈ ಸಾಂಗ್ ಬೇಡ, ಈ ಶೆಡ್ಯೂಲಲ್ಲಿ ಬೇಡ ಅಂತಾರೆ ಅಂತ ಅವರು ಹೇಳಿದ್ರು. ಅವ್ರು ಡೈರೆಕ್ಟರ್ ಸೂಪರ್, ಅವರುಗಳೆಲ್ಲ ಡೈರೆಕ್ಟರ್ಗಳು ಇಲ್ವಲ್ಲ, ಏನು ಮಿಸ್ಟೇಕ್ ಏನಿದೆ ಅಂತ ಕೇಳು. ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಷ್ಟೇನೆ ಅಂತ. ಎಲ್ಲ ಚೆನ್ನಾಗಿದೆಪ್ಪ, ನಾನು ಎಲ್ಲ ನೋಡಿದ್ದೆ, ನಾನೇ ಡೈರೆಕ್ಟ್ರು, ರೈಟ್ರು ನಾನೇನೆ, ಎಲ್ಲ ಸರಿಯಾಗಿದೆ ಅಂತ ಹೇಳು ಅಂದರು. ನಾನು ಹೇಳಿದೆ, ಇಲ್ಲ ಸರ್ ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ ಅಂದ. ಆಮೇಲೆ ಇಲ್ಲ ಅವ್ರಿಗೆ ಚೆನ್ನಾಗಿಲ್ಲ, ಬೇರೆ ಮಾಡೋಣ ಅಂತ. ಅವಾಗ ನಾನು ಹೇಳಿದೆ, ಸರ್ ಇವತ್ತು ದಿವಸ ನಾವಿಲ್ಲಿ ಶೂಟಿಂಗ್ ಬಂದು ಲೊಕೇಶನ್ಗೆಲ್ಲ ಬಂದು ಇಷ್ಟೊಂದು ಜನಗಳೆಲ್ಲ ಬಂದು ಎಲ್ಲ ತಯಾರಿ ಮಾಡಿ ಈಗ ಸಾಂಗ್ ಚೆನ್ನಾಗಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತು ಅಂದರೆ ಕೆಟ್ಟ ಹೆಸರು ನಿಮಗೆ ಬರುತ್ತೆ ಸರ್. ಧೈರ್ಯವಾಗಿ ಹೇಳಿದೆ, ಕೆಟ್ಟ ಹೆಸರು ನಿಮಗೆ ಬರುತ್ತೆ ಸರ್, ಆ ಹೆಸರು ನೀವು ತಗೋಬಾರ್ದು ಸರ್, ನೀವು ಬರಬಾರ್ದು. ಆದ್ದರಿಂದ ಏನು ಮಾಡೋಣ ಅಂತೀರ ಸರ್, ಎಲ್ಲ ಸಿನಿಮಾದಲ್ಲೂ ಕೂಡ ಒಂದೋ ಎರಡೋ ಕೆಟ್ಟ ಹಾಡುಗಳಿದ್ದೇ ಇರುತ್ತೆ ಸರ್, ಆ ಥರ ಈ ಹಾಡು ಚೆನ್ನಾಗಿಲ್ಲ ಅಂದ್ಕೊಂಡು ಶೂಟಿಂಗ್ ಮಾಡಿಬಿಡಿ ಸರ್ ಅಂತ. ಏನು ಭಾರ್ಗವ್ ಹೆಂಗೆ ಹೇಳ್ತಾರೆ ಅದು, ಇಲ್ಲ ಸರ್ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತೀನಿ, ಮಾಡೋದು ಬೇಡ ಸರ್. ಇದರಿಂದ ಏನಾಗುತ್ತೆ ಅಂದರೆ ಎಲ್ರಿಗೂ ಮನಸ್ತಾಪ ಬರುತ್ತೆ, ಡೈರೆಕ್ಟ್ರ್ ಬೇಜಾರು ಮಾಡ್ಕೋತಾರೆ, ನಿಮಗೂ ಇದಾಗುತ್ತೆ, ಇವ್ರಿಗೆಲ್ಲ ಎಲ್ರಿಗೂ ತೊಂದರೆ ಆಗುತ್ತೆ, ಬೇಡ ಸರ್ ಶೂಟಿಂಗ್ ಮಾಡ್ಬೋಣ ಅಂತ ಹೇಳಿದೆ. ಮಾಡೋಣ ಅಂದೆ. ಸರಿ ಮಾಡ್ಕೊಳ್ಳಿ ಹೇಳಿದ್ರು, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಜಯರಾಮ್ ಮಾಸ್ಟರ್ ಹೇಳಿದ್ರು, ಇಲ್ಲ ಇದೇನೇ ಶೂಟಿಂಗ್ ಮಾಡೋಣ ಅಂದರು. ಸರಿ ಅಂದರು. ಸರಿ ಅದೇ ಸಾಂಗು ಯಾವ್ದು ಬೇಡ ಅಂದಿದ್ರು ಅದೇ ಸಾಂಗ್ ಶೂಟಿಂಗ್ ಮಾಡ್ತು. ಅದು ಹಿಮದ್ಗಿರಿ ಗೋಪಾಲಸ್ವಾಮಿ ಬೆಟ್ಟಲ್ಲಿ ಇದಾಗುತ್ತೆ. ಸೊ ಕೊನೆಗೇನಾಯ್ತು ಅಂದರೆ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸರ್ ಇದೇ ಹಾಡು ಮಾಡೋಣ ಅಂತ. ಅಣ್ಣವ್ರ ಕೊನೆಗೆ
ಆಗಲಿ ನೀವು ಹೇಳಿದ್ದೆ ಆಗಲಿ ಅಂದ್ಬಿಟ್ಟು ಅದನ್ನೇ ಮಾಡಿದ್ರು. ಆ ಹಾಡನ್ನೇ ಪಿಕ್ಚರೈಸ್ ಮಾಡಿದ್ರು, ಆ ಹಾಡನ್ನೇ ಶೂಟಿಂಗ್ ಆಯಿತು. ಜನ ಎದ್ದು ಹೋಗ್ಲಿಲ್ಲ, ಏನೂ ಇಲ್ಲ, ಏನಿಲ್ಲ, ಚೆನ್ನಾಗೇ ಆಯ್ತು ಎಲ್ಲಾನು. ಒಂದೊಂದು ಸತಿ ಈ ಕೆಲವ್ರಿಗೆ ಏನೋ ಒಂದು ಚೆನ್ನಾಗಿಲ್ಲ ಅಂತ ಬಂದ್ಬಿಡುತ್ತೆ, ನಾವೇನು ಮಾಡೋಕ್ಕಾಗಲ್ಲ, ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅದು ಅಣ್ಣವ್ರಿಗೆ ಬಂದಿದ್ದು ಉಡುಪಿ ಜಯರಾಮ್. ಉಡುಪಿ ಜಯರಾಮ್ ಮೊದಲು ಕಿವಿ ಹಿಂಡಿದ್ದು. ಉಡುಪಿ ಜಯರಾಮ್ ಅವ್ರಿಗೆ ಏನಾಯ್ತು ಏನ್ ಕತೆನೋ, ಮೊದಲು ಗೊತ್ತಿರ್ಲಿಲ್ವೋ ಏನೋ, ಅಥವಾ ಅವ್ರಿಗೆ ಸರಿಯಾಗಿ ಅರ್ಥವಾಗ್ಲಿಲ್ವೋ ಏನ್ ಕತೆನೋ, ಅವರೆಲ್ಲ ಡಿಪೆಂಡ್ ಆಗ್ತಿದ್ದು ಆ ದೇವಿ ಮೇಲ್ಗಡೆ. ದೇವಿ ಅಂತ ಅವ್ರ ಸಹಾಯಕಿ ಇರೋದು, ಅವಳು ಸ್ವಲ್ಪ ಏನೋ ಚೆನ್ನಾಗಿಲ್ಲ ಅಂತ ಹೇಳಿದ್ಲು ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ ಹಾಡ್ಗಿಡೆಲ್ಲ ಕೇಳ್ತಾ ಇದ್ದಾಗ ನಾನು ದೂರದಲ್ಲಿದ್ದೆ. ಸೊ ಬಹುಶಃ ಅವ್ರು ಹೇಳೋ ಜಯರಾಮ್ ಮಾಸ್ಟರ್ ಬೇಡ ಅಂದೋ ಏನೋ ಆಗಿತ್ತು. ಬಟ್ ಕೊನೆಗೆ ಏನಾಗಿಲ್ಲ, ಅದೇ ಹಾಡು ಪಿಕ್ಚರ್ ಆಯ್ತು, ಚೆನ್ನಾಗೂ ಆಯ್ತು, ಚೆನ್ನಾಗೂ ಬಂತು. ಇದೇ ತರ ಇನ್ನೊಂದು ಪಿಕ್ಚರ್ ಅಲ್ಲಿ, ಆ ಪಿಕ್ಚರ್ ಬಾಳು ಬೆಳಗೀತು ಅಂತ. ಆ ಬಾಳು ಬೆಳಗೀತು ಅನ್ನೋ ಪಿಕ್ಚರ್ ಅಲ್ಲೂ ಕೂಡ ಒಂದು ಹಾಡು ಇದೆ. ಅದಕ್ಕೆ ಡ್ಯಾನ್ಸ್ ಮಾಸ್ಟರ್ ಇಷ್ಟು ಮಾತ್ರ ಏನು ಬೇಕಾಗಿರ್ಲಿಲ್ಲ, ಡೈರೆಕ್ಟರ್ನೇ ಶೂಟಿಂಗ್ ಮಾಡ್ತೀವಿ ಅಂತಿದ್ದು. ಡೈರೆಕ್ಟರ್ ನಮ್ಮ ಸಿದ್ಲಿಂಗಣ್ಣ ಅವರನ್ನೇ ಶೂಟಿಂಗ್ ಮಾಡಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಡ್ಯಾನ್ಸ್ ಮೂಮೆಂಟ್ ಇಲ್ಲ, ಮನಸ್ಸಿನ ವ್ಯಥೆ ಆಮೇಲೆ ದುಃಖ ಅದನ್ನೆಲ್ಲ ಹೇಳ್ಕೊಂಡು ಹೋಗುವಂತ ಹಾಡು. ಬಹುಶಃ ಅದು ನೇಪಥ್ಯದಲ್ಲೇ ಇದೆ ಅಂತ ಕಾಣಿಸುತ್ತೆ, ಬ್ಯಾಕ್ಗ್ರೌಂಡ್ ಅಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಏನಂತ ಹೇಳಿದ್ರೆ ಮಗು ಸತ್ತೋಗಿದ್ರೆ ಆ ದುಃಖದಲ್ಲೇ ಆ ಹಾಡೋದು, ಇವ್ರು ಹೇಳ್ಕೊಂಡು ಹೋಗ್ತಾ ಇರೋದು ಒಂದು ನೇಪಥ್ಯದಲ್ಲಿ. ಅದು ಶೂಟಿಂಗ್ ಬಂತು. ಶೂಟಿಂಗ್ ಬಂದ್ರೆ ಅಣ್ಣ ಅವ್ರು ಕೇಳಿದ್ರು, ಇನ್ಯಾರ ಬಹುಶಃ ವರ್ಧಪ್ಪ ಇದ್ರು, ಏನ್ ಕತೆನೋ ಗೊತ್ತಿಲ್ಲ, ನಾನು ಇದ್ದೆ ಇಲ್ಲಿ. ಬಟ್ ಹಾಡು ಚೆನ್ನಾಗಿಲ್ಲ ಅಂತ ಆಗೋಯ್ತು. ಅಣ್ಣವ್ರೆ ತಿರುಗಿ ಹಾಡು ಚೆನ್ನಾಗಿಲ್ಲ ಅಂತ ಬಹುಶಃ ವರ್ಧಪ್ಪನೋ ಬೇರೆ ಯಾರೋ ಹೇಳಿರ್ಬೇಕು. ಇಲ್ಲ ಇದು ಚೆನ್ನಾಗಿದೆ ಅಂತ ನಮ್ಮ ಸಿದ್ಲಿಂಗಣ್ಣ ಹೇಳಿದ್ರು, ಚೆನ್ನಾಗಿದೆ ಇದು ಅಂತ. ಇಲ್ಲ ಬೇಡ ಬೇರೆ ಹಾಡು ಮಾಡೋಣ ಅಂತ ಹೇಳಿದ್ರು. ಸರಿ, ಅದಕ್ಕೆ ಬೇರೆ ಹಾಡು ಮಾಡೋಣ ಅಂತ ಆಗಲಿ ಅಂತ ಆಗೋಯ್ತು. ಆ ಶೂಟಿಂಗ್ ಅವತ್ತು ಕ್ಯಾನ್ಸಲ್ ಆಯಿತು. ಸೊ ಬೇರೆ ಮಾಡಬೇಕು ಅಂತ ಹೇಳಿ ಬೇರೆ ಸಾಹಿತ್ಯ ಉದಯಶಂಕರ್ ಬರೆದ್ರು. ಆಮೇಲೆ ಟ್ಯೂನ್ ಕಂಪೋಸ್ ಮಾಡಿದ್ದಾಯ್ತು, ವಿಜಯ ಭಾಸ್ಕರ್ ಅದು ಟ್ಯೂನ್ ಮಾಡಿದ್ದು. ಸೊ ಮಾಡಿದ್ರೆ ಆ ಹಾಡು ಹೇಗಿತ್ತು ಅಂತ ಹೇಳಿದ್ರೆ ಮೊದಲನೇ ಹಾಡೇ ಚೆನ್ನಾಗಿತ್ತು. ಸೊ ಆ ಥರ ಮೊದಲನೇ ಹಾಡು ಕೊನೆಗೆ ಎರಡನೇ ಹಾಡನ್ನೇ ಶೂಟಿಂಗ್ ಮಾಡಿದ್ದು. ಮೊದಲನೇ ಹಾಡು ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಬೇಡ ಅಂತ ಈ ಹಾಡನ್ನ ಮಾಡಿ ರೆಕಾರ್ಡ್ ಮಾಡಿ ಪುನಃ ಇನ್ನೊಂದ್ಸತಿ ರೆಕಾರ್ಡ್ ಮಾಡಿದ್ದ ಹಾಡನ್ನ ಮಾಡಿದ್ವು. ಒಂದ್ಸತಿ ಕ್ಯಾನ್ಸಲ್ ಆಗುತ್ತೆ, ಒಂದೊಂದ್ಸತಿ ಅದೇ ಬರುತ್ತೆ ಅನ್ನೋದಕ್ಕೋಸ್ಕರ ಹೇಳಿದೆ. ಇನ್ನಂತವನು ಬಾಳಲೇಬೇಕು, ಅದೇ ಆ ಹಾಡು. ಸೊ ಇದು ಬೇರೆ ಬರ್ದಿತ್ತು, ಅದು ಕೂಡ ಒಳ್ಳೆ ಕಥೆನೇ. ಅದು ಇದು ತುಂಬಾ ಒಳ್ಳೆ ಕತೆ, ಬಾಡು ಬೆಳಗಿತ್ತು ಅಂತ ಒಳ್ಳೆ ಕತೆ. ಈ ಹಾಡು ಸಿಚುವೇಶನ್ಗೋಸ್ಕರ ಆ ಹಾಡನ್ನ ರೆಕಾರ್ಡ್ ಮಾಡಿ ಪುನಃ ಇನ್ನೊಂದ್ಸತಿ ರೆಕಾರ್ಡ್ ಮಾಡಿ ಶೂಟಿಂಗ್ ಮಾಡ್ತು. ಅದು ಸರಿ, ಓಕೆ. ಇದ್ರಲ್ಲಿ ಏನಂತ ಹೇಳಿದ್ರೆ ಇದರ ಕಥೆನ ಚಿತ್ರಶ್ರೀ ಸಂಸ್ಥೆ ಪ್ರಸಾದ್ ಆಮೇಲೆ ಇನ್ನೊಬ್ರು ಪ್ರೊಡ್ಯೂಸ್ ಮಾಡಿದ್ದು. ಇದನ್ನ ಪೂವೆ ಕೃಷ್ಣ ಅಂದ್ಬಿಟ್ಟು ಒಬ್ಬ ಡೈಲಾಗ್ ರೈಟ್ರು, ಸ್ಟೋರಿ ರೈಟ್ರು, ಅವನು ಕತೆ ಬರೆದಿದ್ದು. ಕತೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹೀರೋ ಡ್ಯೂಯಲ್ ರೋಲಲ್ಲಿ ಒಬ್ಬ ಜೈಲ್ಗೆ ಹೊಟ್ಟೋಗಿರ್ತಾನೆ. ಜೈಲ್ಗೆ ಹೋಗಿರೋದು ಅವಳಿಗೆ ಗೊತ್ತಿರಲ್ಲ. ಇವನು ಇಲ್ಲೂ ಈ ಮನೆಗೂ ಬರ್ತಾ ಇರ್ತಾನೆ. ತಾಳಿ ಕಟ್ಟಿದ ಹೆಂಡತಿ ಇವರು ಭಾರತಿ, ಇನ್ನೊಂದು ಸಾಹುಕಾರ ಹೆಂಡತಿ ಜಯಶ್ರೀ. ಸೊ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಅವರಿಬ್ಬರು. ಸೊ ರಾಜ್ಕುಮಾರ್ ಅವರು ಸಾಹುಕಾರನಾಗೂ ಪಾರ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ದೊಡ್ಡ ಕಾರ್ ಡ್ರೈವ್ ಮಾಡ್ಕೊಂಡ್ಬಂದು ಒಂದು ಬುಷ್ ಸಂದಿ ನಿಲ್ಲಿಸ್ಬಿಟ್ಟಿದ್ದಾನೆ, ಪಂಚ ಗಿಂಚ ಉಟ್ಕೊಂಡಿದ್ದಾನೆ, ಮನೆಗೆ ಹೋಗ್ತಾರೆ. ಸೊ ಈ ತರ ತುಂಬಾ ಚೆನ್ನಾಗಿದೆ ಕತೆ, ತುಂಬಾ ಚೆನ್ನಾಗಿದೆ. ಸೊ ಈ ತರದಲ್ಲಿ ಹೋಗ್ತಾ ಇರ್ತಾ ಗೊತ್ತೇ ಆಗಲ್ಲ. ಇವಳಿಗೆ ಒಂದು ಮಗು ಆಗುತ್ತೆ, ಭಾರತೀಯವ್ರಿಗೊಂದು ಮಗು ಆಗುತ್ತೆ, ಅಲ್ಲೊಂದು ಮಗು ಇರುತ್ತೆ ಸಾಹುಕಾರನ್ಗೆ. ಸೊ ಸಾಹುಕಾರನ ಮಗು ಅಲ್ಲಿಗೆ ಅದು ಕೂಡ ತಮ್ಮ ಸ್ವಂತ ಮಗು ತರನೇ ಅನ್ಕೋತಾ ಇರ್ತಾರೆ. ಇಲ್ಲಿ ಬಂದಾಗ ತಮಗೆ ಹುಟ್ಟಿದ ಮಗು ಇದು. ಈ ಹುಟ್ಟಿದ ಮಗು ಸತ್ತೋಗ್ಬಿಡುತ್ತೆ. ಸತ್ತೋದಾಗ ಗಂಡ ಬರಬೇಕು, ಬರೋದಿಲ್ಲ, ಏನು ಬಹಳ ಹೊತ್ತಾದ್ರು ಬರಲ್ವಲ್ಲ. ಕೊನೆಗೆ ಹೆಂಡತಿ ಏನ್ ಮಾಡ್ತಾಳೆ, ಅವಳೇ ತಗೊಂಡೋಗಿದ್ದಾನೆ, ಮಣ್ಣು ಮಾಡ್ತಾಳೆ ಮಗುನ. ತುಂಬಾ ಚೆನ್ನಾಗಿದೆ, ಮನಸ್ಸು ಕರಗುತ್ತೆ ಕಟ್ಟೆ. ರಾಜ್ಕುಮಾರ್ ಡ್ಯೂಯಲ್ ರೋಲ್. ಸೊ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರ ಅವರು. ಇಲ್ಲಿ ಮೈಗೂ ಅವಳಿಗೇನೋ ಆರೋಗ್ಯ ಚೆನ್ನಾಗಿರಲ್ಲೋ ಏನ್ ಕತೆನೋ, ಇಲ್ಲಿ ದೊಡ್ಡ ಸಾಹುಕಾರ ಮನೇಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇಲ್ಲಿ ಗಂಡ ಬರಲಿಲ್ಲ, ಏನಿಲ್ಲ, ಮಗುನ ಮಣ್ಣು ಮಾಡ್ತಾಳೆ. ಇವಳು ಬರೋ ಹೊತ್ತಿಗೆ ಇಲ್ಲಿ ಮಗು ಸತ್ತೋಗಿರುತ್ತಲ್ಲ, ಆ ಮಗು ಸತ್ತೋದ ಇದಂತಂದ್ರೆ ಆ ನೇಪಥ್ಯದಲ್ಲಿ ಬರೋ ಹಾಡೇನೆ ನಾನು ನಿಮ್ಗೆ ಹೇಳಿದ್ದು. ತುಂಬಾ ಚೆನ್ನಾಗಿದೆ, ಅದು ಕಥೆನೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಏನಾಯ್ತು ಅಂದ್ರೆ ಇದು ಕೊನೆಗೆ ಇನ್ನೇನು ರಿಲೀಸ್ ಆಗ್ಬೇಕು ಅನ್ನೋ ಪೀರಿಯಡ್ ಅಲ್ಲಿ ಪ್ರೊಡ್ಯೂಸರ್ಗೆ ನೋಟಿಸ್ ಬಂದ್ಬಿಡ್ತು. ಏನು? ಲಾಯರ್ ನೋಟಿಸ್ ಬಂತು, ಈ ಕತೆ ನಿಮ್ದಲ್ಲ, ಈ ಕತೆ ನಮ್ದು,
ವೀನಸ್ ಪಿಕ್ಚರ್ಸ್ ದೊಡ್ಡ ಸಂಸ್ಥೆ ವೀನಸ್. ಇದನ್ನ ಪೂವೆ ಕೃಷ್ಣ ಅವ್ರು ನಮ್ಗೆ ಬರ್ಕೊಟ್ಟಿದ್ದಾರೆ. ಇದರ ಡೇಟ್ ಪ್ರಕಾರ ಅನ್ಬಿಟ್ಟಿದ್ದಾನೆ ಇವ್ರಿಗೆ ಯಾವತ್ತು ಅವ್ನು ಸೈನ್ ಮಾಡಿ ಕೊಟ್ಟಿದ್ನೋ ಅದು 3 ತಿಂಗಳಿಂದಾನೆ ಇವು ವೀನಸ್ಗೆ ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾನೆ ಅಗ್ರಿಮೆಂಟ್. ಮೋಸ ಮಾಡ್ಬಿಟ್ಟಿದ್ದಾನೆ ನಮ್ಮ ಕಂಪನಿಗೆ. ಸೊ ಬೇರೆ ಏನ್ ಮಾಡೋದು, ಒಂದು ವಾರದಲ್ಲಿ ರಿಲೀಸು. ಈಗ ಪ್ರಿಂಟ್ ಗಿಂಟೆಲ್ಲ ಆಗ್ಬಿಟ್ಟು ಫೈನಲ್ ಎಡಿಟಿಂಗು ಆಗೋಗಿದೆ, ಪ್ರಿಂಟ್ ಮಾಡ್ತಾ ಇದ್ದಾರೆ. ಇನ್ನು 1 ವಾರ ಆದ್ಮೇಲೆ ರಿಲೀಸ್ ಆಗ್ಬಿಡುತ್ತೆ. ಸೊ ಈಗ ಏನಾಗೋಯ್ತು, ಬೇರೆ ವಿಧಿನೇ ಇಲ್ಲ. ಪ್ರೊಡ್ಯೂಸರ್ಗೆ ಕೈಕಾಲು ನಡ್ಕ ಹತ್ಕೊಂಡ್ಬಿಡ್ತು. ಕೊನೆಗೆ ಪುನಃ ಪ್ರೊಡ್ಯೂಸರ್ಸ್ ಇವ್ರು ವೀನಸ್ ಆಫೀಸ್ಗೆ ಹೋಗಿ ಅಲ್ಲಿ ಈ ಕತೆನ ನಮ್ಮ ಕತೆನೇ ಅವ್ರ ಹತ್ರ ನಾವು ಕೊಂಡ್ಕೊಂಡಂಗೆ ಮಾಡಿದ್ರು. ಬೇರೆ ವಿಧಿನೇ ಇಲ್ಲ, ಇದು ನಮ್ಮ ಕತೆ, ಇದು ನೀವು ರಿಲೀಸ್ ಮಾಡೋ ಹಾಗಿಲ್ಲ. ಲಾಯರು ಗೀರು ಎಲ್ಲ ದೊಡ್ಡದು ಅದು ಕಂಪನಿ, ಅದ್ರ ಜೊತೆ ಹೊಡೆದಾಡಕ್ ಆಗೋದಿಲ್ಲ ನಾವು. ಸೊ ಬೇರೆ ವಿಧಿ ಇಲ್ಲನೇ ಏನ್ ಮಾಡ್ತು ಅಂದ್ರೆ ನಮ್ಮ ಎಲ್ಲ ಸ್ಟೋರಿ ರೈಟ್ಸ್ ನ ಅವ್ರಿಗೆ ಕೊಟ್ಬಿಟ್ಟು ಕನ್ನಡದ ಸ್ಟೋರಿ ರೈಟ್ ಮಾತ್ರ ನಮಗ್ ಬಂತು, ನಾವು ತಗೊಂಡಿದೀವಿ 5,000 ರೂಪಾಯಿಗೆ ಅಂದ್ಬಿಟ್ಟು ಬರ್ಕೊಟ್ಟಿದ್ದಾಯ್ತು. ಬರ್ಕೊಟ್ಟು ಸ್ಟೋರಿ ರೈಟ್ 5,000 ರೂಪಾಯಿಗೆ ನಾವು ತಗೊಂಡಿದೀವಿ ಅಂತ ಹಾಗಾಗಿ ಪಿಕ್ಚರ್ ರಿಲೀಸ್. ಕತೆ ಕೊಟ್ಟವ್ರು ಏನಿದ್ರು, ಕತೆ ಕೊಟ್ಟಾನ ಅವನು ಹೋಪ್ಲೆಸ್ ಫೆಲ. ಅವನಿಗೆ ಯಾವಾಗ ನೋಡು ಅವನು ಪಡ್ಕಾನಲ್ಲೇ ಇರೋನು, ಯಾವಾಗ ನೋಡು ಕೊಡ್ತಾನೆ. ಅಲ್ಲ ಆತ ಏನ್ ಮಾತಾಡ್ಲಿಲ್ಲ ಇದ್ರ ಬಗ್ಗೆ. ಅವನ ಬಗ್ಗೆ ಮಾತಾಡ ಎನ್ನ ಪಡೋದು ಏನಕ್ಕೆ ತೆರೆಯದೆ ನಾ ತಣ್ಣಿ ಪೌಡ್ರಿಂದ ಅವ್ನು ಕುಡ್ತುತ್ತೆ ಅಂತ ಆಯ್ತು, ಬಿಟ್ಟಿದ್ದಾಯ್ತು. ಅವನಿಗೆ ರಿಲೀಸ್ ಮಾಡುದು ನೋಡಿ. ಅವ್ರು ಮೋಸ ಮಾಡಿದ್ರಿಂದ ವೀನಸ್ ಮೂವೀಸ್ ಅದು ಮೋಸ ಮಾಡಿದ್ರು. ಅವರು ಎಲ್ಲಾ ಭಾಷೆಯಲ್ಲೂ ತೆಗೆದ್ರು. ನಮ್ ಪಿಕ್ಚರ್ ತುಂಬಾ ಚೆನ್ನಾಗಿ ಹೋಯ್ತು. ಅವರು ಮಾಡಿದ್ದು ಯಾರ್ಯಾರು ಆರ್ಟಿಸ್ಟ್ ಹಾಕಿದ್ರು ಅಂದ್ರೆ ನಾಗೇಶ್ವರರಾವ್ ಹಾಕಿದ್ರು. ಆಮೇಲೆ ಐ ಥಿಂಕ್ ಹಿಂದಿಲಿ ನಂಗೆ ತಿಳಿದ ಮಟ್ಟಿಗೆ ದಿಲೀಪ್ ಕುಮಾರ್ ಏನೋ ಹಿಂದಿ ದೊಡ್ಡ ಸ್ಟಾರು. ಆಮೇಲೆ ನಾಗೇಶ್ವರರಾವ್ ತಮಿಳಲ್ಲಿ ಇವರು MG ರಾಮಚಂದ್ರನೇನೋ. ಈ 3 ದೊಡ್ಡ ಸ್ಟಾರ್ ಕ್ಯಾಸ್ಟ್, 3 ಹೀರೋಗಳು 3 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಮಾಡಿದವರು. 3 ಜನ ದೊಡ್ಡ ಹೀರೋಗಳು, ಸ್ಟಾರ್ ವ್ಯಾಲ್ಯೂ ಇರುವಂತ ಹೀರೋ. ಅಲ್ಲಿ ಸಬ್ಜೆಕ್ಟ್ ಕ್ಲಿಕ್ ಆಗಲಿಲ್ಲ, ಎಲ್ಲ ಕಡೆನೂ ಫ್ಲಾಪ್ ಆಯ್ತು. ನಮ್ಮ ಕನ್ನಡದಲ್ಲಿ ಒಂದೇ ಒಂದು ಸೂಪರ್ ಹಿಟ್ ಆಗಿತ್ತು. ಸೊ ನಾವು ನಿಯತ್ತಾಗಿದ್ರೆ, ನ್ಯಾಯವಂತರಾಗಿದ್ರೆ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ. ನಾವು ಮೋಸ ಮಾಡಿದ್ರೆ ನಮಗ್ ದೇವರು ಮೋಸ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ಕಡೆ ಫ್ಲಾಪ್ ಅದು. ಆಮೇಲೆ ಇದ್ ಮಾಡಿದ್ರ ವೀನಸ್ ಮೂವೀಸ್ ಅವ್ನು ಫ್ಲಾಪ್ ಆಯ್ತು ಅಷ್ಟೇನೆ, ಅವ್ನು ಲಾಸ್ ಆಯ್ತು. ಅವಾಗೇನು ದೊಡ್ಡ ಕಂಪನಿ. ಆಮೇಲೆ ಆ ಕಂಪನಿ ಹೆಚ್ಚು ಕಮ್ಮಿ ಆಮೇಲೆ ಇನ್ ಸ್ವಲ್ಪ ಆದ್ಮೇಲೆ ಇನ್ನೊಂದ್ 2-3 ಪಿಕ್ಚರ್ ಆದ್ಮೇಲೆ ಕಂಪನಿನ ಮುಚ್ಚೋಯ್ತು.